ನಿಮ್ಮ ಧರ್ಮ ರಕ್ಷಣೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇಂದು ನಾವು ಒಂದು ಅದ್ಭುತವಾದ ಪುರಾಣ ಕಥೆಯ ಲೋಕಕ್ಕೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಅಲ್ಲಿ ಧರ್ಮದ ರಕ್ಷಣೆಗಾಗಿ ನಡೆದ ಮಹಾಯುದ್ಧಗಳು, ದೇವತೆಗಳ ಲೀಲೆಗಳು ಮತ್ತು ಮಾನವನ ಜೀವನದ ಆಳವಾದ ರಹಸ್ಯಗಳು ನಮ್ಮನ್ನು ಕಾಡುತ್ತವೆ. ಊಹಿಸಿ ನೋಡಿ, ಒಂದು ಸಣ್ಣ ಹುಡುಗನು ತನ್ನ ಬಾಲ್ಯದಲ್ಲಿ ಒಂದು ಬಾಣವನ್ನು ಎಸೆದರೆ ಅದು ಒಂದು ಸಂಪೂರ್ಣ ಸಾಮ್ರಾಜ್ಯವನ್ನೇ ಬದಲಾಯಿಸಬಹುದು ಎಂದು ಯಾರು ಊಹಿಸಿರುತ್ತಾರೆ? ಅಥವಾ ಒಂದು ರಾಜಕುಮಾರಿ ತನ್ನ ಪತಿಯನ್ನು ಸಾವಿನಿಂದ ಬದುಕಿಸಲು ಯಮನನ್ನೇ ಸವಾಲು ಮಾಡಿದ್ದು ಹೇಗೆ ಸಾಧ್ಯ? ಈ ಕಥೆಗಳು ಕೇವಲ ಕಲ್ಪನೆಯಲ್ಲ, ನಮ್ಮ ಪೂರ್ವಜರ ಜೀವನದ ಸತ್ಯಗಳು ಮತ್ತು ಧರ್ಮದ ಪಾಠಗಳು. ನೀವು ಇದುವರೆಗೆ ಇಂತಹ ರೋಮಾಂಚಕ ಕಥೆಗಳನ್ನು ಕೇಳಿದ್ದೀರಾ? ಇಲ್ಲದಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಏಕೆಂದರೆ ಇಲ್ಲಿ ನಿಮಗೆ ಗೊತ್ತಿರದ ಅನೇಕ ಆಶ್ಚರ್ಯಕರ ಸತ್ಯಗಳು ಕಾದಿವೆ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ನಮ್ಮ ಧರ್ಮ ರಕ್ಷಣೆ ಕುಟುಂಬವು ಇನ್ನಷ್ಟು ದೊಡ್ಡದಾಗುತ್ತದೆ. ನಿಮ್ಮ ಸಪೋರ್ಟ್ ನಮಗೆ ಧರ್ಮದ ಸಂದೇಶವನ್ನು ಹೆಚ್ಚು ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈಗ ನಾವು ಮಹಾಭಾರತದ ಲೋಕಕ್ಕೆ ಹೋಗೋಣ. ಆದರೆ ಮೊದಲು ಒಂದು ಪ್ರಶ್ನೆ: ಏಕೆ ಭೀಷ್ಮರು ಶರಶಯ್ಯೆಯ ಮೇಲೆ ಮಲಗಿದ್ದರೂ ತಮ್ಮ ಇಚ್ಛೆಯಂತೆ ಸಾವನ್ನು ತಡೆಯಬಲ್ಲರು ಎಂದು ತಿಳಿದಿದ್ದೀರಾ? ಅಥವಾ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಅದು ಕೇವಲ ಯುದ್ಧದ ಸಲಹೆಯಲ್ಲದೆ ಜೀವನದ ಪೂರ್ಣ ತತ್ವಜ್ಞಾನವಾಗಿದೆ ಎಂದು ಯೋಚಿಸಿದ್ದೀರಾ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕುತೂಹಲದಿಂದ ತುಂಬಿಸುತ್ತವೆಯಲ್ಲವೇ? ಹಾಗಾದರೆ ಬನ್ನಿ, ಈ ಕಥೆಯನ್ನು ಒಂದೊಂದು ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಇದು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ ಮತ್ತು ಧರ್ಮದ ಮಹತ್ವವನ್ನು ತಿಳಿಸುತ್ತದೆ. ನೀವು ಈಗ ಈ ವಿಡಿಯೋವನ್ನು ಪೂರ್ತಿ ನೋಡದಿದ್ದರೆ ಮುಂದೆ ಏನು ನಡೆಯುತ್ತದೆ ಎಂದು ತಿಳಿಯಲು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿ ಕ್ಷಣವೂ ಹೊಸ ಆಶ್ಚರ್ಯ ಕಾದಿದೆ. ಮಹಾಭಾರತವು ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ದೊಡ್ಡ ಇತಿಹಾಸ ಮತ್ತು ಪುರಾಣವಾಗಿದೆ. ಇದು ಸುಮಾರು 1,00,000 ಶ್ಲೋಕಗಳನ್ನು ಹೊಂದಿದೆ ಮತ್ತು ಇದರಲ್ಲಿ ಧರ್ಮ, ಅಧರ್ಮ, ಯುದ್ಧ, ಪ್ರೀತಿ, ಬಲಿದಾನ ಎಲ್ಲವೂ ಇದೆ. ಇದನ್ನು ವ್ಯಾಸ ಮಹರ್ಷಿಗಳು ರಚಿಸಿದ್ದಾರೆ ಎಂದು ನಂಬಲಾಗಿದೆ. ಮತ್ತು ಇಲ್ಲಿ ಪಾಂಡವರು ಮತ್ತು ಕೌರವರ ನಡುವಿನ ಕುರುಕ್ಷೇತ್ರ ಯುದ್ಧವು ಕೇಂದ್ರವಾಗಿದೆ. ಆದರೆ ಸ್ನೇಹಿತರೆ, ಈ ಕಥೆಯು ಕೇವಲ ಯುದ್ಧದ ಕಥೆಯಲ್ಲ, ಇದು ಧರ್ಮ ರಕ್ಷಣೆಯ ಸಂದೇಶವನ್ನು ನೀಡುತ್ತದೆ. ಊಹಿಸಿ ನೋಡಿ, ಒಂದು ರಾಜ್ಯದ ಉತ್ತರಾಧಿಕಾರಕ್ಕಾಗಿ ನಡೆದ ಈ ಯುದ್ಧವು ಏಕೆ ದೇವತೆಗಳು ಮತ್ತು ಋಷಿಗಳನ್ನು ತನ್ನತ್ತ ಆಕರ್ಷಿಸಿತು? ಏಕೆಂದರೆ ಧರ್ಮವನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಇಲ್ಲಿ ಭೀಷ್ಮರು ತಮ್ಮ ತಂದೆ ಶಾಂತನುಗಾಗಿ ಪ್ರತಿಜ್ಞೆ ಮಾಡಿ ರಾಜ್ಯಕ್ಕೆ ತ್ಯಾಗ ಮಾಡಿದರು. ಅವರು ಅಜೇಯರಾಗಿದ್ದರು, ಆದರೆ ಧರ್ಮಕ್ಕಾಗಿ ಯುದ್ಧದಲ್ಲಿ ಭಾಗವಹಿಸಿದರು. ನೀವು ಭೀಷ್ಮರ ಜೀವನದ ಬಗ್ಗೆ ತಿಳಿದಿದ್ದೀರಾ? ಅವರು ದೇವರಾದ ಗಂಗೆಯ ಪುತ್ರರು. ಅವರಿಗೆ ಇಚ್ಛಾಮೃತ್ಯು ವರವಿದೆ, ಅಂದರೆ ಅವರು ಬಯಸಿದಾಗ ಮಾತ್ರ ಸಾವನ್ನು ಸ್ವೀಕರಿಸಬಹುದು. ಇದು ಎಷ್ಟು ಆಶ್ಚರ್ಯಕರವಲ್ಲವೇ? ಇಂತಹ ಶಕ್ತಿಯುಳ್ಳ ವ್ಯಕ್ತಿ ಯುದ್ಧದಲ್ಲಿ ಪಾಂಡವರ ಪಕ್ಷದಲ್ಲಿಲ್ಲದೆ ಕೌರವರ ಪಕ್ಷದಲ್ಲಿ ಏಕೆ ನಿಂತರು? ಏಕೆಂದರೆ ಅವರು ತಮ್ಮ ಪ್ರತಿಜ್ಞೆಗೆ ಬದ್ಧರಾಗಿದ್ದರು. ಈ ಕಥೆಯು ನಮಗೆ ಕಲಿಸುವುದು ಧರ್ಮವನ್ನು ರಕ್ಷಿಸುವುದು ಹೇಗೆ ಎಂಬುದು ಇನ್ನೂ ಒಂದು ಪ್ರಶ್ನೆ. ಭೀಷ್ಮರು ಗಂಗೆಯಿಂದ ಹುಟ್ಟಿದ ಮಗನಾಗಿ ಏಕೆ ದೇವತೆಗಳೊಂದಿಗೆ ಸಂಬಂಧ ಹೊಂದಿದ್ದರು ಮತ್ತು ಅವರ ಜೀವನವು ತ್ಯಾಗದಿಂದ ತುಂಬಿತ್ತು? ಈ ವಿಷಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಮುಂದುವರಿಸಿ ನೋಡಿ, ಏಕೆಂದರೆ ಮುಂದೆ ಇನ್ನಷ್ಟು ರೋಮಾಂಚಕ ಕಥೆಗಳು ಕಾದಿವೆ. ಈಗ ರಾಮಾಯಣದ ಕಡೆಗೆ ತಿರುಗೋಣ ಸ್ನೇಹಿತರೆ. ರಾಮನು ಅಯೋಧ್ಯೆಯ ರಾಜಕುಮಾರ. ಅವನು ಧರ್ಮದ ಮೂರ್ತಿ ಸ್ವರೂಪ. ಅವರು ವನವಾಸಕ್ಕೆ ಹೋದಾಗ ಅವರ ಹೆಂಡತಿ ಸೀತೆಯನ್ನು ರಾವಣನು ಅಪಹರಿಸಿದನು. ಆಗ ರಾಮರು ಹನುಮಂತನ ಸಹಾಯದಿಂದ ಲಂಕೆಗೆ ಹೋಗಿ ಯುದ್ಧ ಮಾಡಿದರು. ಆದರೆ ಇಲ್ಲಿ ಒಂದು ಪ್ರಶ್ನೆ: ಹನುಮಂತರು ಏಕೆ ರಾಮನ ಅತ್ಯಂತ ನಿಷ್ಠಾವಂತ ಭಕ್ತರಾದರು? ಅವರು ತಮ್ಮ ಬಾಲ್ಯದಲ್ಲಿ ಸೂರ್ಯನನ್ನು ತಿನ್ನಲು ಹಾರಿದ್ದರು ಎಂದು ತಿಳಿದಿದ್ದೀರಾ? ಹೌದು, ಬಾಲ ಹನುಮಂತರು ಸೂರ್ಯನನ್ನು ಫಲವೆಂದು ಭಾವಿಸಿ ಹಾರಿದ್ದರು ಮತ್ತು ಇಂದ್ರನು ಅವರನ್ನು ವಜ್ರಾಯುಧದಿಂದ ಹೊಡೆದಾಗ ಅವರ ದವಡೆಯು ಹುಚ್ಚು ಎಂದು ಹೆಸರಾಯಿತು. ಆದರೆ ಅವರ ಶಕ್ತಿಯು ಅಪಾರವಾಗಿತ್ತು. ರಾಮಾಯಣದಲ್ಲಿ ಹನುಮಂತರು ಸಮುದ್ರವನ್ನು ದಾಟಿ ಲಂಕೆಗೆ ಹೋದರು ಮತ್ತು ಸೀತೆಯನ್ನು ಕಂಡು ಸಂತೋಷಪಟ್ಟರು. ಇದು ನಮಗೆ ಕಲಿಸುವುದು ಭಕ್ತಿಯ ಶಕ್ತಿಯನ್ನು. ನೀವು ಎಂದಾದರೂ ಯೋಚಿಸಿದ್ದೀರಾ? ಒಂದು ಕೋತಿಯ ಸೈನ್ಯವು ರಾಕ್ಷಸರ ಸೈನ್ಯವನ್ನು ಹೇಗೆ ಸೋಲಿಸಿತು? ಅದು ಧರ್ಮದ ಬಲದಿಂದ, ರಾಮನ ನಾಯಕತ್ವದಿಂದ. ರಾಮರು ಸೀತೆಯನ್ನು ಬಿಡಿಸಿ ಅಯೋಧ್ಯೆಗೆ ಬಂದು ರಾಜ್ಯಾಭಿಷೇಕ ಮಾಡಿಕೊಂಡರು. ಅದು ಧರ್ಮದ ವಿಜಯವಾಗಿತ್ತು. ಇನ್ನು ಒಂದು ಕುತೂಹಲದ ಪ್ರಶ್ನೆ: ರಾವಣನು ಏಕೆ ಸೀತೆಯನ್ನು ಅಪಹರಿಸಿದನು ಮತ್ತು ಅವನ ಬಲವು ಎಷ್ಟು ದೊಡ್ಡದಾಗಿತ್ತು ಎಂಬುದನ್ನು ತಿಳಿಯಲು ಮುಂದೆ ನೋಡಿ. ಈ ಕಥೆಗಳು ನಿಮ್ಮನ್ನು ಕೊನೆಯವರೆಗೂ ತಡೆಯಲು ಸಹಾಯ ಮಾಡುತ್ತವೆ. ಈಗ ಕನ್ನಡದ ಸಂದರ್ಭದಲ್ಲಿ ಮಾತನಾಡೋಣ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಪಂಪ ಭಾರತ ಮತ್ತು ಕುಮಾರವ್ಯಾಸರ ಗದುಗಿನ ಭಾರತವು ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದೆ. ಆದಿಕವಿ ಪಂಪರು 10ನೇ ಶತಮಾನದಲ್ಲಿ ವಿಕ್ರಮಾರ್ಜುನ ವಿಜಯವನ್ನು ಬರೆದರು. ಅಲ್ಲಿ ಅರ್ಜುನನ ವೀರತೆಯನ್ನು ಚಿತ್ರಿಸಿದ್ದಾರೆ. ಕುಮಾರವ್ಯಾಸರು 15ನೇ ಶತಮಾನದಲ್ಲಿ ಗದುಗಿನ ಭಾರತವನ್ನು ಬರೆದರು. ಅದು ಸರಳ ಕನ್ನಡದಲ್ಲಿ ಧರ್ಮದ ಸಂದೇಶವನ್ನು ನೀಡುತ್ತದೆ. ಇಲ್ಲಿ ಕರ್ನಾಟಕದ ಜಾನಪದ ಕಥೆಗಳು ಕೂಡ ಮಿಶ್ರವಾಗಿವೆ. ಉದಾಹರಣೆಗೆ ಹುಚ್ಚಯ್ಯನ ಕಥೆಯಂತಹ ಜಾನಪದಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಆದರೆ ಪುರಾಣಗಳಲ್ಲಿ ವಿಷ್ಣುವಿನ ಅವತಾರಗಳು ಅತ್ಯಂತ ಮುಖ್ಯ. ಮತ್ಸ್ಯ ಅವತಾರದಲ್ಲಿ ವಿಷ್ಣುವು ಮೀನಿನ ರೂಪದಲ್ಲಿ ಮನುವನ್ನು ಪ್ರಳಯದಿಂದ ರಕ್ಷಿಸಿದರು. ವರಾಹ ಅವತಾರದಲ್ಲಿ ಹಂದಿಯ ರೂಪದಲ್ಲಿ ಭೂಮಿಯನ್ನು ರಕ್ಷಿಸಿದರು. ವಾಮನ ಅವತಾರದಲ್ಲಿ ಕುಳ್ಳನ ರೂಪದಲ್ಲಿ ಬಲಿ ಚಕ್ರವರ್ತಿಯನ್ನು ಸೋಲಿಸಿ ಧರ್ಮವನ್ನು ಸ್ಥಾಪಿಸಿದರು. ಇಂತಹ ಅವತಾರಗಳು ನಮಗೆ ಕಲಿಸುವುದು ಧರ್ಮ ರಕ್ಷಣೆಗಾಗಿ ದೇವರು ಯಾವುದೇ ರೂಪ ತಾಳುತ್ತಾರೆ ಎಂಬುದು. ನೀವು ಈ ಅವತಾರಗಳ ಬಗ್ಗೆ ಪೂರ್ಣವಾಗಿ ತಿಳಿದಿದ್ದೀರಾ?
ಪ್ರತಿಯೊಂದು ಅವತಾರವು ಒಂದು ಪಾಠವನ್ನು ಹೊಂದಿದೆ. ಇನ್ನು ನಾರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ಸೋಲಿಸಿದ ಕಥೆಯು ಭಕ್ತ ಪ್ರಹ್ಲಾದನ ರಕ್ಷಣೆಗಾಗಿ ದೇವರು ಕಾಡು ಮೃಗದ ರೂಪ ತಾಳಿದ್ದು ಹೇಗೆ ಎಂಬುದನ್ನು ಯೋಚಿಸಿ. ಇದು ಧರ್ಮದ ಶಕ್ತಿಯನ್ನು ತೋರಿಸುತ್ತದೆ. ಭಗವದ್ಗೀತೆಯು ಮಹಾಭಾರತದ ಭಾಗವಾಗಿದೆ. ಅಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾನೆ, ಕರ್ಮವನ್ನು ಮಾಡು, ಫಲದ ಆಸೆಯಿಲ್ಲದೆ ಎಂದು. ಇದು ಜೀವನದ ಮಾರ್ಗದರ್ಶಿ. ಅರ್ಜುನನು ಯುದ್ಧ ಮಾಡಲು ಹಿಂಜರಿದಾಗ ಕೃಷ್ಣನು ಅವನಿಗೆ ಆತ್ಮದ ಅಮರತ್ವವನ್ನು ತಿಳಿಸಿದರು. ಇದು ನಮ್ಮ ಎಲ್ಲರಿಗೂ ಅನ್ವಯವಾಗುತ್ತದೆ. ಜೀವನದಲ್ಲಿ ಸಂಕಟ ಬಂದಾಗ ಧರ್ಮವನ್ನು ಅನುಸರಿಸಿ ಸ್ನೇಹಿತರೆ. ಈ ಕಥೆಗಳಲ್ಲಿ ಸಾವಿರಾರು ಆಸಕ್ತಿಕರ ಸತ್ಯಗಳಿವೆ. ಉದಾಹರಣೆಗೆ, ದ್ವಾರಕೆ ನಗರವು ಸಮುದ್ರದಲ್ಲಿ ಮುಳುಗಿತ್ತು. ಇಂದು ಪುರಾತತ್ವ ಶಾಸ್ತ್ರಜ್ಞರು ಅದನ್ನು ಕಂಡುಹಿಡಿದಿದ್ದಾರೆ ಎಂದು ನಂಬಲಾಗಿದೆ. ಇದು ಪುರಾಣಗಳು ಕೇವಲ ಕಥೆಗಳಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ರಾಮಾಯಣದಲ್ಲಿ ವಾನರ ಸೈನ್ಯವು ಸೇತುವೆ ನಿರ್ಮಿಸಿದ್ದು ಇಂದಿಗೂ ರಾಮೇಶ್ವರದಲ್ಲಿ ಕಾಣಬಹುದು. ಇಂತಹ ಅದ್ಭುತಗಳು ನಮ್ಮ ಧರ್ಮದ ಶಕ್ತಿಯನ್ನು ತೋರಿಸುತ್ತವೆ. ಇನ್ನು ಆಳಕ್ಕೆ ಹೋಗೋಣ. ಮಹಾಭಾರತದಲ್ಲಿ ದ್ರೌಪದಿಯ ಕಥೆಯು ಹೃದಯಸ್ಪರ್ಶಿ. ಅವಳು ಪಾಂಡವರ ಹೆಂಡತಿ. ಕೌರವರು ಅವಳನ್ನು ಅವಮಾನಿಸಿದಾಗ ಅವಳು ಕೃಷ್ಣನನ್ನು ಸ್ಮರಿಸಿದಳು ಮತ್ತು ಕೃಷ್ಣನು ಅವಳ ಸಾರಿಯನ್ನು ರಕ್ಷಿಸಿದನು. ಇದು ಭಕ್ತಿಯ ಮಹತ್ವವನ್ನು ತೋರಿಸುತ್ತದೆ. ನೀವು ಯೋಚಿಸಿದ್ದೀರಾ, ಒಂದು ಸ್ತ್ರೀಯ ಗೌರವಕ್ಕಾಗಿ ಯುದ್ಧವು ಹೇಗೆ ಆರಂಭವಾಯಿತು? ಅದು ಧರ್ಮ ರಕ್ಷಣೆಗಾಗಿ ಭೀಮನು ಬಕಾಸುರನನ್ನು ಸೋಲಿಸಿದ ಕಥೆ. ಅರ್ಜುನನು ಖಾಂಡವ ವನದಲ್ಲಿ ಅಗ್ನಿಯನ್ನು ತೃಪ್ತಿಪಡಿಸಿದ ಕಥೆಗಳು ಎಲ್ಲವೂ ಆಸಕ್ತಿಕರ. ಕರ್ಣನು ಸೂರ್ಯಪುತ್ರ. ಅವನು ದಾನವೀರ, ಆದರೆ ಅವನ ಜೀವನವು ದುಃಖದಿಂದ ತುಂಬಿದೆ. ಅವನು ಪಾಂಡವರ ಸಹೋದರನಾಗಿದ್ದರೂ ಕೌರವರ ಪಕ್ಷದಲ್ಲಿ ನಿಂತನು. ಇದು ನಮಗೆ ಕಲಿಸುವುದು ಸ್ನೇಹ ಮತ್ತು ಕರ್ತವ್ಯದ ನಡುವಿನ ಸಂಘರ್ಷವನ್ನು. ಇನ್ನು ಒಂದು ಪ್ರಶ್ನೆ, ಕರ್ಣನ ಜನ್ಮ ರಹಸ್ಯವು ಏನು ಮತ್ತು ಅವನು ಏಕೆ ತನ್ನ ಸಹೋದರರನ್ನು ಗುರುತಿಸಲಿಲ್ಲ? ಈ ರಹಸ್ಯಗಳನ್ನು ತಿಳಿಯಲು ವಿಡಿಯೋವನ್ನು ಮುಂದುವರಿಸಿ. ಕನ್ನಡದಲ್ಲಿ ಇಂತಹ ಕಥೆಗಳನ್ನು ಹೇಳುವುದು ನಮ್ಮ ಸಂಸ್ಕೃತಿಯನ್ನು ಉಳಿಸುವುದು. ಧರ್ಮ ರಕ್ಷಣೆ ಚಾನೆಲ್ನಲ್ಲಿ ನಾವು ಇಂತಹ ಸಂದೇಶಗಳನ್ನು ಹರಡುತ್ತೇವೆ. ಈಗ ಶಿವಪಾರ್ವತಿ ಕಥೆಯ ಕಡೆಗೆ ಬನ್ನಿ. ಶಿವನು ಪಾರ್ವತಿಯನ್ನು ಮದುವೆಯಾಗುವ ಮುನ್ನ ಅನೇಕ ಲೀಲೆಗಳನ್ನು ಮಾಡಿದರು. ಕಾರ್ತಿಕೇಯನು ಶೂರಪದ್ಮನನ್ನು ಸೋಲಿಸಿದ ಕಥೆಯು ಕರ್ನಾಟಕದಲ್ಲಿ ಜನಪ್ರಿಯ. ಗಣೇಶನು ತನ್ನ ದಂತವನ್ನು ಬರೆಯುವುದಕ್ಕಾಗಿ ಬಳಸಿದ ಕಥೆಯು ಜ್ಞಾನದ ಸಂಕೇತ. ಇವೆಲ್ಲವೂ ನಮ್ಮ ಧರ್ಮದ ಭಾಗ. ನೀವು ಈ ಕಥೆಗಳನ್ನು ಕೇಳಿ ಬೆಳೆದಿದ್ದೀರಾ? ಇಂದು ಯುವಕರು ಇವುಗಳನ್ನು ಮರೆಯುತ್ತಿದ್ದಾರೆ. ಆದ್ದರಿಂದ ನಾವು ಅವುಗಳನ್ನು ತಿಳಿಸಬೇಕು. ಇನ್ನು ಹೆಚ್ಚು ವಿವರಗಳಿಗೆ ಹೋದರೆ, ಮಹಾಭಾರತದಲ್ಲಿ ನಾರದ ಮಹರ್ಷಿಗಳು ಅನೇಕ ಸಮಯದಲ್ಲಿ ಬಂದು ಸಲಹೆ ನೀಡುತ್ತಾರೆ. ಅವರು ದೇವಲೋಕ ಮತ್ತು ಮರ್ತ್ಯಲೋಕದ ನಡುವೆ ಸಂಚರಿಸುವವರು. ಸವಿತ್ರಿ ಸತ್ಯವಂತನನ್ನು ಸಾವಿನಿಂದ ಬದುಕಿಸಿದ ಕಥೆಯು ಪತಿವ್ರತೆಯ ಮಹಿಮೆಯನ್ನು ತೋರಿಸುತ್ತದೆ. ದಮಯಂತಿ ನಳನನ್ನು ಹುಡುಕಿದ ಕಥೆಯು ಪ್ರೀತಿಯ ಶಕ್ತಿ. ಇಂತಹ ಅಸಂಖ್ಯ ಕಥೆಗಳು ಮಹಾಭಾರತದಲ್ಲಿ ಇವೆ. ರಾಮಾಯಣದಲ್ಲಿ ಜಟಾಯುವು ಸೀತೆಯನ್ನು ರಕ್ಷಿಸಲು ರಾವಣನೊಂದಿಗೆ ಹೋರಾಡಿದನು. ಅದು ಬಲಿದಾನದ ಉದಾಹರಣೆ. ಹನುಮಂತರು ಲಂಕೆಯನ್ನು ಸುಟ್ಟ ಕಥೆಯು ಧೈರ್ಯದ ಸಂಕೇತ. ಈ ಎಲ್ಲಾ ಕಥೆಗಳು ನಮ್ಮ ಜೀವನಕ್ಕೆ ಪ್ರೇರಣೆ ನೀಡುತ್ತವೆ. ಸ್ನೇಹಿತರೆ, ಧರ್ಮ ರಕ್ಷಣೆಯು ನಮ್ಮ ಕರ್ತವ್ಯ. ಇಂದು ನಾವು ಆಧುನಿಕ ಜೀವನದಲ್ಲಿ ಧರ್ಮವನ್ನು ಮರೆಯುತ್ತಿದ್ದೇವೆ. ಆದರೆ ಈ ಪುರಾಣಗಳು ನಮಗೆ ನೆನಪಿಸುತ್ತವೆ. ಭೀಷ್ಮ ಪಿತಾಮಹರು ಯುದ್ಧದಲ್ಲಿ ಅನೇಕ ಬಾಣಗಳಿಂದ ತುಂಬಿದ ಶರಶಯ್ಯೆಯ ಮೇಲೆ ಮಲಗಿದ್ದರು. ಆದರೂ ಅವರು ಧರ್ಮದ ಬಗ್ಗೆ ಉಪದೇಶ ನೀಡಿದರು. ಅವರ ಜ್ಞಾನವು ಅಪಾರ. ಕೃಷ್ಣನು ಗೀತೆಯಲ್ಲಿ ಹೇಳಿದಂತೆ, ಯೋಗಕ್ಷೇಮವನ್ನು ನಾನು ಒದಗಿಸುತ್ತೇನೆ. ಇದು ನಂಬಿಕೆಯ ಮಾತು. ಈ ಕಥೆಗಳನ್ನು ಕೇಳುವುದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುತ್ತೇವೆ. ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದೀರಿ ಎಂದು ಭಾವಿಸುತ್ತೇನೆ. ಈಗ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ. ಯಾವ ಕಥೆಯು ನಿಮಗೆ ಹೆಚ್ಚು ಇಷ್ಟವಾಯಿತು? ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿಕರ ಕಥೆಯನ್ನು ತರುತ್ತೇವೆ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯ ಸಂದೇಶವು ಧರ್ಮ ರಕ್ಷಣೆಯದ್ದು. ನಮ್ಮ ಪುರಾಣಗಳಲ್ಲಿ ಅನೇಕ ರಹಸ್ಯಗಳಿವೆ. ಉದಾಹರಣೆಗೆ, ವಿಷ್ಣು ಪುರಾಣ, ಶಿವ ಪುರಾಣಗಳಲ್ಲಿ ಇನ್ನಷ್ಟು ಕಥೆಗಳು, ಸ್ಕಂದ ಪುರಾಣದಲ್ಲಿ ಸುಬ್ರಹ್ಮಣ್ಯನ ಮಹಿಮೆ, ವಾಮನ ಪುರಾಣದಲ್ಲಿ ಬಲಿಯ ಕಥೆ. ಇವೆಲ್ಲವೂ ನಮ್ಮನ್ನು ಪ್ರೇರೇಪಿಸುತ್ತವೆ. ಇನ್ನೂ ಹೆಚ್ಚು ವಿವರಿಸುವುದಾದರೆ, ಪಾಂಡವರು ದ್ರೌಪದಿ ಸ್ವಯಂವರದಲ್ಲಿ ಗೆದ್ದರು. ಅರ್ಜುನನು ಮೀನಿನ ಕಣ್ಣಿಗೆ ಬಾಣ ಬಿಟ್ಟನು. ಅದು ಕೌಶಲ್ಯದ ಉದಾಹರಣೆ. ಕೌರವರು ದ್ಯೂತ ಕ್ರೀಡೆಯಲ್ಲಿ ಪಾಂಡವರನ್ನು ಸೋಲಿಸಿದರು. ಆದರೆ ಅದು ಅಧರ್ಮ. ಯುದ್ಧದಲ್ಲಿ ಕರ್ಣನು ಅರ್ಜುನನೊಂದಿಗೆ ಹೋರಾಡಿದನು. ಆದರೆ ಸೂರ್ಯನ ಮಗನಾಗಿ ಅವನು ದಾನಕ್ಕೆ ಹೆಸರಾದನು. ಈ ಎಲ್ಲಾ ಕಥೆಗಳು ನಮಗೆ ಸತ್ಯ ಮತ್ತು ಅಸತ್ಯದ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತವೆ. ಕರ್ನಾಟಕದಲ್ಲಿ ಯಕ್ಷಗಾನದಲ್ಲಿ ಈ ಕಥೆಗಳನ್ನು ನಾಟಕ ರೂಪದಲ್ಲಿ ತೋರಿಸುತ್ತಾರೆ. ಅದು ನಮ್ಮ ಸಂಸ್ಕೃತಿಯ ಭಾಗ. ಧರ್ಮ ರಕ್ಷಣೆಗಾಗಿ ನಾವು ಎಲ್ಲರೂ ಒಂದಾಗಬೇಕು. ಈ ವಿಡಿಯೋವು ನಿಮಗೆ ಪ್ರೇರಣೆ ನೀಡಿದೆ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಜೈ ಶ್ರೀರಾಮ, ಜೈ ಶ್ರೀಕೃಷ್ಣ. ನಿಮ್ಮ ಧರ್ಮ ರಕ್ಷಣೆ ಚಾನೆಲ್ಗೆ ಧನ್ಯವಾದಗಳು. ಇನ್ನೂ ವಿಸ್ತಾರವಾಗಿ ಹೇಳುವುದಾದರೆ, ಮಹಾಭಾರತದಲ್ಲಿ ದುರ್ಯೋಧನನ ದುರಾಸೆಯು ಹೇಗೆ ಕುಟುಂಬವನ್ನು ನಾಶ ಮಾಡಿತು ಎಂಬುದು ಒಂದು ದೊಡ್ಡ ಪಾಠ. ಯುಧಿಷ್ಠಿರನು ಸತ್ಯದ ಮಾರ್ಗದಲ್ಲಿ ನಡೆದರು, ಆದರೆ ದ್ಯೂತದಲ್ಲಿ ಸೋತರು. ಅದು ಧರ್ಮದ ಪರೀಕ್ಷೆ. ಪಾಂಡವರು ವನವಾಸಕ್ಕೆ ಹೋದಾಗ ಅನೇಕ ಋಷಿಗಳ ಸಹಾಯ ಪಡೆದರು. ಅವರ ಜೀವನವು ಕಷ್ಟದಿಂದ ತುಂಬಿತ್ತು, ಆದರೆ ಅಂತ್ಯದಲ್ಲಿ ಧರ್ಮ ವಿಜಯವಾಯಿತು.
ರಾಮಾಯಣದಲ್ಲಿ ಲಕ್ಷ್ಮಣನ ನಿಷ್ಠೆಯು ಅದ್ಭುತ. ಅವರು ರಾಮನೊಂದಿಗೆ ವನವಾಸಕ್ಕೆ ಹೋದರು ಮತ್ತು ಸೀತೆಯ ರಕ್ಷಣೆಗಾಗಿ ಹೋರಾಡಿದರು. ಹನುಮಂತರ ಭಕ್ತಿಯು ನಮಗೆ ಕಲಿಸುವುದು ಸೇವೆಯ ಮಹತ್ವವನ್ನು. ಇಂತಹ ಅಸಂಖ್ಯ ಕಥೆಗಳು ನಮ್ಮ ಪುರಾಣಗಳಲ್ಲಿ ತುಂಬಿವೆ. ನಮ್ಮ ಕರ್ನಾಟಕದಲ್ಲಿ ಕುಮಾರವ್ಯಾಸರ ಕೃತಿಗಳು ಇಂದಿಗೂ ಜನಪ್ರಿಯವಾಗಿವೆ. ಅವರು ಸರಳ ಭಾಷೆಯಲ್ಲಿ ಧರ್ಮವನ್ನು ತಿಳಿಸಿದರು. ಪಂಪರು ವೀರರಸವನ್ನು ಚಿತ್ರಿಸಿದರು. ಈ ಕಥೆಗಳನ್ನು ಕೇಳುವುದರಿಂದ ನಮ್ಮ ಜೀವನವು ಸುಧಾರಿಸುತ್ತದೆ ಮತ್ತು ಧರ್ಮದ ಹಾದಿ ಸುಲಭವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇನ್ನಷ್ಟು ವಿವರಗಳನ್ನು ಸೇರಿಸಿದ್ದೇವೆ. ಉದಾಹರಣೆಗೆ, ಗಣೇಶನು ವ್ಯಾಸರಿಗೆ ಮಹಾಭಾರತ ಬರೆಯಲು ಸಹಾಯ ಮಾಡಿದ ಕಥೆ. ಅಲ್ಲಿ ಗಣೇಶರು ಲೇಖನಿಯಾಗಿ ತಮ್ಮ ದಂತವನ್ನು ಬಳಸಿದರು. ಇದು ಜ್ಞಾನದ ಪ್ರತೀಕ. ಶಿವನು ಪಾರ್ವತಿಯೊಂದಿಗೆ ನೃತ್ಯ ಮಾಡಿದ ಲೀಲೆಗಳು, ಕಾರ್ತಿಕೇಯನ ಯುದ್ಧ ಕಥೆಗಳು ಎಲ್ಲವೂ ಆಕರ್ಷಕವಾಗಿವೆ. ನೀವು ಈ ಕಥೆಗಳನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ಧರ್ಮವನ್ನು ರಕ್ಷಿಸಿ. ಇದು ನಿಮ್ಮ ಗಮನವನ್ನು ತಡೆಯುತ್ತದೆ ಮತ್ತು ಕುತೂಹಲವನ್ನು ಹೆಚ್ಚಿಸುತ್ತದೆ. ಧರ್ಮ ರಕ್ಷಣೆಗೆ ನಿಮ್ಮ ಬೆಂಬಲ ಬಹಳ ಮುಖ್ಯ. ಇನ್ನೂ ಹೆಚ್ಚು ಕಥೆಗಳು ಇವೆ. ಉದಾಹರಣೆಗೆ, ಸತ್ಯವಂತಿಯ ಕಥೆಯಲ್ಲಿ ಅವಳು ಯಮನನ್ನು ಸೋಲಿಸಿದ್ದು ಹೇಗೆ ಎಂಬುದು ಪ್ರೀತಿಯ ಬಲವನ್ನು ತೋರಿಸುತ್ತದೆ. ನಳ ದಮಯಂತಿ ಕಥೆಯಲ್ಲಿ ಹಂಸಪಕ್ಷಿಯು ಸಂದೇಶ ತಂದದ್ದು ಹೇಗೆ ಎಂಬುದು ಆಶ್ಚರ್ಯಕರ. ಇಂತಹ ಅನೇಕ ಕಥೆಗಳು ನಮ್ಮನ್ನು ಆಕರ್ಷಿಸುತ್ತವೆ ಮತ್ತು ಧರ್ಮದ ಮಹತ್ವವನ್ನು ಬೋಧಿಸುತ್ತವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ. ಧರ್ಮವನ್ನು ರಕ್ಷಿಸೋಣ.